ಹಳ್ಳಿ ಮನೆಯ ಬದುಕು. ಕರ್ನಾಟಕದ ಹೃದಯದಲ್ಲಿ ಶಾಂತವಾದ ಹಳ್ಳಿ. ಅಲ್ಲಿ ಒಂದು ಸರಳ ಕುಟುಂಬ ವಾಸವಾಗಿತ್ತು. ತಂದೆ ಪ್ರಾತಃಕಾಲ ಪೂಜೆಯಲ್ಲಿ ತೊಡಗಿದ್ದರೆ ತಾಯಿ ಮನದ್ವಾರಕ್ಕೆ ರಂಗೋಲಿ ಎಳೆಯುತ್ತಿದ್ದಳು. ಮಕ್ಕಳು ನಿಶ್ಶಬ್ದವಾಗಿ ನೋಡುವುದರ ಮೂಲಕ ಶಿಸ್ತಿನ ಪಾಠ ಕಲಿಯುತ್ತಿದ್ದರು. ಕುಟುಂಬದ ಊಟದ ಸಮಯ. ಊಟವೋ ಅಂದರೆ ಒಂದು ಕುಟುಂಬದ ಒಗ್ಗಟ್ಟಿನ ಕ್ಷಣ. ತಂದೆ ಕತೆಗಳ ಮೂಲಕ ಮೌಲ್ಯಗಳನ್ನು ಪಾಠ ಮಾಡುತ್ತಿದ್ದ. ಸತ್ಯ, ಶಿಸ್ತು, ಪ್ರಾಮಾಣಿಕತೆ, ಈ ಎಲ್ಲವೂ ಪಂಜರದ ಹಕ್ಕಿಯಂತೆ ಮಕ್ಕಳ ಹೃದಯದಲ್ಲಿ ಹಾರಾಡುತ್ತಿತ್ತು. ಮರದ ನೆರಳಲ್ಲಿ ಪಾಠ. ಆಲದ ಮರದ ಕೆಳಗೆ ತಂದೆ ಮಕ್ಕಳಿಗೆ ಪಾಠ ಮಾಡುತ್ತಿದ್ದರು. ಆದರೆ ಅವರು ಪಾಠ ಮಾಡುತ್ತಿದ್ದದ್ದು ಪುಸ್ತಕವಲ್ಲ, ಬದುಕು. ಧರ್ಮದ ಮಾರ್ಗ, ಸತ್ಯದ ಶಕ್ತಿ ಮತ್ತು ಮೌನದ ಮೌಲ್ಯ. ಅವರ್ ಲೈಫ್ ಲೆಸನ್ಸ್. ಹಳ್ಳಿಗೆ ನೆರವು. ಹಳ್ಳಿಯಲ್ಲಿ ಶಾಲೆ ಬೇಕು ಎನ್ನುವಾಗ ಕುಟುಂಬವೇ ಮುಂಚೆ ಬಂದು ನಿಂತಿತು. ತಾಯಿ ಅನ್ನ ನೀಡಿದಳು, ಮಕ್ಕಳು ಪುಸ್ತಕ ಹಂಚಿದರು, ತಂದೆ ಕಲ್ಲು ಹೊತ್ತು ಕಟ್ಟಿದರು. ಸೇವೆಯೇ ಅವರ ಧರ್ಮ. ಮಗನ ನಗರ ಜೀವನ. ಮಗ ನಗರ ಪ್ರವೇಶಿಸಿದ. ಅಲ್ಲಿದ್ದ ಗದ್ದಲ, ಸ್ಪರ್ಧೆ, ಮೋಸ, ಇವು ಎಲ್ಲಕ್ಕೂ ಅವನು ಒಂದು ಶಸ್ತ್ರ ಹಿಡಿದಿದ್ದ: ತಂದೆಯ ಪಾಠಗಳು. ಅವನು ಜಗತ್ತಿಗೆ ಮೌಲ್ಯಗಳಿಂದಲೇ ಉತ್ತರ ನೀಡುತ್ತಿದ್ದ. ಸವಾಲುಗಳ ಸಮಯ. ಅಕ್ರಮದ ಒತ್ತಡ, ಲಾಭದ ಆಮಿಷ, ಇವುಗಳಿಗೆ ಅವನು ಒಂದೇ ಉತ್ತರ ನೀಡಿದ: ಇದು ನಾನಲ್ಲ. ಅವನು ಸತ್ಯದೊಂದಿಗೆ ನಿಂತ. ಗುರಿಯವರೆಗೆ ಹತ್ತಿದರೂ ಪಥವಲ್ಲದ ದಾರಿಯ ಆಶ್ರಯ ಅವನು ಪಡೆದಿಲ್ಲ. ಕುಟುಂಬದ ಪುನರ್ಮಿಲನ. ಅವನು ಹಳ್ಳಿಗೆ ಬಂದಾಗ ತಂದೆಯ ಹೆಸರಿನಲ್ಲಿ ಒಂದು ಶಾಲೆ ಉದ್ಘಾಟಿಸಲಾಯಿತು. ಮಕ್ಕಳು, ಪತ್ನಿ, ಹಿರಿಯರು ಎಲ್ಲರೂ ಸೇರಿ ಒಂದು ಕನಸು ನೆರವೇರಿಸಿದರು. ಅದು ಪರಂಪರೆಯ ಪ್ರಾರಂಭ. ಡಾಕ್ಟರ್ ರಾಜ್ಕುಮಾರ್ಗೆ ನಮನ. ಆಮೇಲೆ ವೇದಿಕೆಯಲ್ಲಿ ನಿಂತು ಅವರು ಗೌರವಿಸಿದರು ಡಾಕ್ಟರ್ ರಾಜ್ಕುಮಾರ್ ರನ್ನು. ಅವರ ಪ್ರೇರಣೆಯಿಂದಲೇ ಇವತ್ತಿನ ಕಥೆ ಹುಟ್ಟಿತ್ತು. ಕಲೆಯ ಜೊತೆಗೆ ಮೌಲ್ಯಗಳು ಇದ್ದರೆ ಅದು ಶಾಶ್ವತವಾಗುತ್ತದೆ. ಮೌಲ್ಯಗಳಲ್ಲಿ ಬೆಳೆದ ಜೀವನ ಎಂದಿಗೂ ಜೀವಂತವಾಗಿರುತ್ತದೆ.